ಕಾಂಗ್ರೆಸ್ನವರು ಇವತ್ತು ಶಿವಮೊಗ್ಗ ನಗರದೊಳಗಡೆ ಬಿ ಜೆ ಪಿ ಕಡೆಯಿಂದ ಇವತ್ತಿನ ದಿವಸ ನಾವೊಂದು ಪ್ರತಿಭಟನೆ ಮಾಡ್ತಾಯಿದ್ವಿ. ಎಲ್ಲಿ ನಮ್ಮ ಶಿವಪ್ಪನಾಯಕ ವೃತ್ತದಲ್ಲಿ, ಶಿವಪ್ಪನಾಯಕ ಸ್ಟ್ಯಾಚ್ಯೂ ವೃತ್ತದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇರೋಂಥ ಸಂದರ್ಭದೊಳಗಡೆ ಕಾಂಗ್ರೆಸ್ ಗೂಂಡಾಗಳು ಶಿವಮೊಗ್ಗ ನಗರದ ಬಿ ಜೆ ಪಿಯ ಕಾರ್ಯಾಲಯದ ಮೇಲೆ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಕಾರ್ಯಾಲಯ ತನಕ ಬಂದಿದ್ದಾರೆ. ಪೊಲೀಸ್ ಇಲಾಖೆ ಅದನ್ನು ನೋಡಿಕೊಂಡು ಸುಮ್ಮನೆ ನಿಂತಿತ್ತು. ಪೊಲೀಸ್ ಇಲಾಖೆಯ ವಾಹನದ ಮೇಲೆ ಕಾಂಗ್ರೆಸ್ನ ಗೂಂಡಾಗಳು ಅವರ ಬಾವುಟವನ್ನು ಪ್ರದರ್ಶನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇಲ್ಲಿರುವಂಥ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ನಡೆದಿದೆ. ಇಲ್ಲಿ ಮಾರಣಾಂತಿಕ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಕಾಂಗ್ರೆಸ್ ಗೂಂಡಾಗಳು. ಶಿವಮೊಗ್ಗ ನಗರದೊಳಗಡೆ ಬಿ ಜೆ ಪಿ ಕಾರ್ಯಾಲಯ ಅಂತಂದರೆ ಅದೊಂದು ದೇವಸ್ಥಾನ ಇದ್ದಂಗೆ. ಆ ರೀತಿಯ ಕಾರ್ಯಾಲಯಕ್ಕೆ ಬಂದ್ಬಿಟ್ಟು ಚಪ್ಪಲಿ ಎಸೆಯುವಂಥ ಕೆಲಸವನ್ನು ಮಾಡಿ ದಾಳಿ ಮಾಡೋಕ್ಕೆ ಬಂದಿದ್ದಾರೆ ಅಂತಂದರೆ ಇದೇನು ಬಾಂಗ್ಲಾದೇಶ ಆಯಿತಾ, ಇದು ಪಾಕಿಸ್ತಾನ ಆಯಿತಾ? ಈ ರೀತಿಯ ಚಟುವಟಿಕೆ ಮಾಡಲಿಕ್ಕೆ ಶಿವಮೊಗ್ಗ ನಗರದ ಭಾರತೀಯ ಜನತಾ ಪಾರ್ಟಿಯ ದೇಶಭಕ್ತ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರೋದಿಲ್ಲ. ನಾವು ಇದಕ್ಕೆ ಪ್ರತಿಕ್ರಿಯೆ ಕೊಡೋಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ಮತ್ತು ಯಾವ ಕಾಂಗ್ರೆಸ್ನ ಹಿರಿಯರಿದ್ದಾರೆ, ಪ್ರಮುಖರಿದ್ದಾರೆ, ಅವರು ನಿಮ್ಮಲ್ಲಿರುವಂಥ ಕಾಂಗ್ರೆಸ್ನ ಗೂಂಡಾಗಳಿಗೆ ಸರಿಯಾಗಿ ಪಾಠವನ್ನು ಕಲಿತಲ್ಲ ಹೋದ್ರೆ ಅಂತಂದರೆ, ಸರಿಯಾಗಿ ಸಂಸ್ಕಾರ ಕಲಿತಲ್ಲ ಹೋದ್ರು ಅಂತಂದರೆ ಅವರಿಂದನೇ ನಿಮ್ಮ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ಬರುತ್ತೆ. ಈ ರೀತಿಯೊಳಗೆ ಗೂಂಡಾಗಿರಿ ಮಾಡುವಂಥ ಕಾಂಗ್ರೆಸ್ನ ಕಾರ್ಯಕರ್ತರುಗಳಿಗೆ ನಾವು ಯಾವ ರೀತಿ ಪ್ರತಿಕ್ರಿಯೆ ಕೊಡೋಂಥ ಕೆಲಸ ಮಾಡ್ತೀವಿ. ನಮ್ಮ ಕಾರ್ಯಾಲಯಕ್ಕೆ ನುಗ್ಗಿದ್ದಾರೆ ಅಂತಂದರೆ ತಡ್ಕೊಳಕ್ಕಾಗೋದಿಲ್ಲ ನಮಗೆ. ನಾವೇನು ಮಾಡಿದ್ದೀವಿ, ಕಾರ್ಯಾಲಯ ಏನು ಮಾಡಿದೆ, ಇಲ್ಲಿರುವಂಥ ಹೆಣ್ಮಕ್ಳು ಏನು ಮಾಡಿದ್ದಾರೆ, ನಮ್ಮ ಕಾರ್ಯಾಲಯದಲ್ಲಿ ಕಟ್ಟಿರುವಂಥ ಬಿ ಜೆ ಪಿಯ ಬಂಟಿಂಗ್ಸ್ಗಳನ್ನ ಕಿತ್ತಾಕುವಂಥ ಕೆಲಸ ಮಾಡಿದ್ದಾರೆ. ಚಪ್ಪಲಿ ಎಸ್ತೋಗಿದ್ದಾರೆ ಇಲ್ಲಿ ಅಂತಂದರೆ, ಇಲ್ಲಿ ಬಂದು ಪೊಲೀಸ್ ಇಲಾಖೆಯವರು ಚಮಚಾಗಿರಿ ಮಾಡೋ ರೀತಿ ಒಳಗಡೆ ಕಾಂಗ್ರೆಸ್ನ ಗೂಂಡಾಗಳಿಗೆ ಸಹಕಾರ ಕೊಡೋ ರೀತಿ ಒಳಗೆ ಮಾಡಿದ್ದಾರೆ. ಯಾಕೆಂತಂದರೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಬಂದು ಬ್ಯಾರಿಕೇಡ್ ಹಾಕ್ತಾರೆ, ಬಿ ಜೆ ಪಿ ಕಾರ್ಯಾಲಯಕ್ಕೆ ಬ್ಯಾರಿಕೇಡ್ ಹಾಕ್ತಾರೆ. ಅವ್ರು ಬರದೇ ಇರೋಂಗೆ ತಡೆಯೋಂಥ ಕೆಲಸ, ಅವ್ರಿಗೆ ಮಾಡದೇ ಇರೋ ಕೆಲಸ ಅಲ್ಲಿ ಮಾಡಬೇಕು. ಇಲ್ಲಿ ಮಾಡೋವಂಥದ್ದು, ಇಲ್ಲಿ ಬಿ ಜೆ ಪಿ ಕಾರ್ಯಾಲಯ ರಕ್ಷಣೆ ಮಾಡೋಕ್ಕಂತ ಇಬ್ಬರು ಕಾರ್ಯಕರ್ತರು ಹೆಣ್ಮಕ್ಳು ನಿಂತ್ಕೊಂಡ್ರೆ ಅವ್ರನ್ನೇ ದೂಡುವಂಥ ಕೆಲಸ ಮಾಡ್ತಾರೆ ಅಂತಂದರೆ ಕಾಂಗ್ರೆಸ್ನ ಸಂಸ್ಕೃತಿ ಎಲ್ಲಿದೆ? ಈ ಗುಂಡಾ ಸಂಸ್ಕೃತಿ ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕು. ರಕ್ಷಣಾ ಇಲಾಖೆಯ ಮೇಲಿನ ಅಧಿಕಾರಿಗಳು, ನಿಮ್ಮ ಇಲಾಖೆಯಲ್ಲಿರುವಂಥ ಪ್ರಮುಖ ಅಧಿಕಾರಿಗಳಿಗೂ ಸಹ ತಕ್ಷಣ ಕ್ರಮ ತಗೊಳ್ಳೋಂಥ ಕೆಲಸ ಮಾಡಬೇಕು. ಯಾವ ಕಾಂಗ್ರೆಸ್ನ ಗೂಂಡಾಗಳು ನಮ್ಮ ಬಿ ಜೆ ಪಿಯ ಕಾರ್ಯಾಲಯದ ಮೇಲೆ ದಾಳಿ ಮಾಡೋಕ್ಕೆ ಬಂದಿದ್ರೋ, ನಮ್ಮ ಕಾರ್ಯಕರ್ತರ ಮೇಲೆ ದಾಳಿ ಮಾಡಿದ್ರೋ ಅಂಥವ್ರಿಗೆ ಸೂಕ್ತವಾಗಿರೋಂಥ ಗೂಂಡಾ ಕಾಯ್ದೆ ಅಡಿಯೊಳಗೆ ಬಂಧನ ಮಾಡಬೇಕು ಅಂತ ವಿನಂತಿ ಮಾಡ್ಕೊತೀನಿ, ಆಗ್ರಹ ಮಾಡ್ತೀನಿ. ಇದಕ್ಕೆ ಉತ್ತರ ಕೊಡೋಂಥ ಕೆಲಸ ನಾವು ಮಾಡೇ ಮಾಡ್ತೀವಿ, ಶತಸಿದ್ಧ ಇದು. ಧನ್ಯವಾದ. ಜೈ ಶ್ರೀರಾಮ್. ಸಾರ್ವಜನಿಕರಿಗೆ ಎಲ್ರಿಗೂ ಇರೋದು ಅಥವಾ ಕಾಂಗ್ರೆಸ್ ಪಾರ್ಟಿ ಚಮಚಾಗಿರಿ ಮಾಡೋಕ್ಕಿರೋದು ಗೊತ್ತಾಗಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಬಿ ಜೆ ಪಿ ಆಫೀಸಿಗೆ ಮುತ್ತಿಗೆ ಹಾಕಿದರೆ ಪೊಲೀಸ್ ಇಲಾಖೆಯ ವ್ಯಾನಿನ ಮೇಲ್ಗಡೆ ಹತ್ಕೊಂಡು ಧ್ವಜ ಹಾರಿಸ್ತಾರೆ. ಪೊಲೀಸ್ ಇಲಾಖೆಯವರು ಸುಮ್ಮನೆ ಇರ್ತಾರೆ. ಇಲ್ಲಿಗೆ ಬಂದು ಬ್ಯಾರಿಕೇಡ್ ಹಾಕಿ ನಾಟಕ, ನೀವೇ ತಿರುಗಿ ನೋಡಿ, ಇಲ್ಲಿಗೆ ತಡೀತಾರೆ. ನಮ್ಮ ಆಫೀಸ್ ಎದುರುಗಡೆ ಬಂದು ಇಲ್ಲಿ ಬ್ಯಾರಿಕೇಡ್ ಹಾಕಬೇಕಾ ರಕ್ಷಣೆ ಕೊಡೋರು? ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಪ್ರಚೋದನೆ ಕೊಟ್ಟಿದೆ. ಶಿವಕುಮಾರ್ ಅವರು ಇದ್ರ ಹಿಂದ್ಗಡೆ ಇದ್ದಾರೆ. ಅವರು ಗೂಂಡಾಗಳನ್ನು ಬಿಟ್ಟು ನಮ್ಮನ್ನು ಹೆದರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ಅಯೋಧ್ಯೆ ರಾಮ ಮಂದಿರದ ಟೈಮಲ್ಲಿ ಗುಂಡಿಗೆ ಎದೆ ಕೊಟ್ಟವರು, ಕಾಶ್ಮೀರದ ಹೋರಾಟದಲ್ಲಿ ಗುಂಡಿಗೆ ಎದೆ ಕೊಟ್ಟವರು. ಈ ಗೂಂಡಾಗಳಿಗೆ ಹೆದರೋದಿಲ್ಲ, ಜಗ್ಗೋದಿಲ್ಲ, ಬಗ್ಗೋದಿಲ್ಲ, ಕೇಸಿಗೆಲ್ಲ ಹೆದರೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಈ ಮೂಲಕ ನಮ್ಮನ್ನು ಹೆದರಿಸ್ತಾರೆ ಅಂತ ಅಂದ್ಕೊಂಡ್ರೆ ಅದು ಕನಸಿನ ಮಾತು. ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಏನು, ಬಿ ಜೆ ಪಿ ಯುವ ಮೋರ್ಚಾ, ಯುವ ಕಾರ್ಯಕರ್ತರ ಶಕ್ತಿ ಏನು ಅಂತ ತೋರಿಸ್ತೀವಿ ಕಾಂಗ್ರೆಸ್ ನಾಯಕರಿಗೆ. ಒಳಗಡೆ ನುಗ್ಗಕ್ಕೆ ಬಂದಿದ್ರು. ನಮ್ಮ ಶೆಟ್ರನ್ನು ಎಳೆಯುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ನಮ್ಮ ಶೆಟ್ರನ್ನು ಯಾಕೆ ಎಳಿಬೇಕು? ಅವರನ್ನು ಅರೆಸ್ಟ್ ಮಾಡಬೇಕು. ಎಲ್ಲೆಲ್ಲಿಗೆ ಗೂಂಡಾಗಳು ನುಗ್ತಾರೋ ಅವರನ್ನೇ ಜಾಗ ಖಾಲಿ ಮಾಡಿಸ್ತೀರೋ ಅವ್ರಿಗೆ ರಕ್ಷಣೆ ಕೊಡ್ತೀರಾ? ನೀವು ರಕ್ಷಣೆ ಕೊಡಬೇಕಿತ್ತು. ತಡೆಯೋದಿದ್ರೆ ಬ್ಯಾರಿಕೇಡ್ ಅಲ್ಲಿ ಹಾಕಿ ತಡಿಬೇಕಿತ್ತು. ನೀವು ಅವ್ರ ಜೊತೆ ಶಾಮೀಲಾಗಿದ್ದೀರಿ. ಪೊಲೀಸ್ ಇಲಾಖೆ ಅವ್ರ ಜೊತೆ ನಿಂತಿದೆ. ಈ ಕಾರಣಕ್ಕೋಸ್ಕರ ನಮ್ಮ ಪ್ರತಿಭಟನೆ, ನಮ್ಮ ಎಲ್ಲ ನಾಯಕರು ಇಲ್ಲಿಗೆ ಬರ್ತಾ ಇದ್ದಾರೆ. ಮುಂದಿನ ರೂಪುರೇಷೆಯನ್ನು ನಾವು ಮಾಡ್ತೇವೆ. ನಾವು ಇದನ್ನು ತನಕ ತೊಗೊಂಡು ಹೋಗ್ತೇವೆ. ಈ ಗೂಂಡಾಗಿರಿಯನ್ನು ಕರ್ನಾಟಕದಲ್ಲಿ ಅಂತ್ಯ ಮಾಡೋವರೆಗೂ ಹೋರಾಟ ಮಾಡ್ತೇವೆ.